ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಸಂಡೇ ಅಂದರೆ ಒಂಥರ ಸ್ಪೆಷಲ್ ಅಲ್ವಾ? ಹೌದು. ದೋಸೆ, ಇಡ್ಲಿ, ಪೂರಿ, ಬಿಸಿಬೇಳೆಬಾತು ಇವೆಲ್ಲನೂ ಸಂಡೇ ಮಾಡಿದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟೇಸ್ಟ್ ಮಾಡ್ತಾ ತುಂಬ ಅನುಭವ ಪಟ್ಕೊಂಡು ತಿನ್ಬೋದು. ಹೌದು, ಇವತ್ತು ನಮ್ಮನೆಯಲ್ಲೂ ಸಹ ದೋಸೆ ಸಾಗು ಮಾಡಿದ್ದೆ. ಹಾಗೆಯೇ ನಾವು ಈ ಎಲ್ಲ ಟಿಫನ್ಗಳು ಮಾಡಿದಾಗ ಮನೇಲಿ ಎಲ್ಲರೂ ಇದ್ದಾಗಲೇ ಅದ್ರ ರುಚಿ ಇನ್ನಷ್ಟು ಹೆಚ್ಚುತ್ತೆ ಅಲ್ವಾ? ಹೌದು, ನಾನಂತೂ ಹೇಳೋದಿಷ್ಟೇ, ಮನೇಲಿ ಎಲ್ಲರೂ ಇರಬೇಕು. ಸಂಡೇ ಹೊತ್ತು ವಾರದಲ್ಲಿ ಫುಲ್ಲು ನಾವು ಎಲ್ಲರೂ ಬ್ಯುಸಿಯಾಗಿರ್ತೀವಿ. ಅಟ್ಲೀಸ್ಟ್ ಸಂಡೇ ಕೂತ್ಕೊಂಡು ಫ್ಯಾಮಿಲಿ ಜೊತೆ ತಿನ್ನಬೇಕು, ಊಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಕಣ್ರಿ. ನೀವೇನಂತೀರಾ? ಈ ತವಾದಿಂದ ತಟ್ಟೆಗೆ ಸರ್ವ್ ಮಾಡೋದಿದೆಯಲ್ಲ, ಅದು ತುಂಬಾ ಇಷ್ಟವಾದ ಕೆಲಸ ನನಗೆ. ಅದಕ್ಕೆ ಈ ಥರ ಟೈಮಲ್ಲಂತೂ ನಾನು ಫಸ್ಟ್ ಟಿಫನ್ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಎಲ್ಲರಿಗೂ ನಿಧಾನವಾಗಿ ಬಡಿಸ್ಬೋದಲ್ವ ಅಥವಾ ಸರ್ವ್ ಮಾಡ್ಬೋದಲ್ವ ಅನ್ನೋದು ನನ್ನ ಉದ್ದೇಶ. ಮಕ್ಕಳು ಹಾಗೇ ತುಂಬ ದಿನಗಳ ಮೇಲೆ ಮನೇಲಿ ಇದ್ದಿದ್ದಕ್ಕೆ ಕೂತು ಎಂಜಾಯ್ ಮಾಡ್ತಾ ದೋಸೆನ ಸವಿದಿದ್ರು.